ಹಾಯ್ ಹಲೋ ನಮಸ್ಕಾರ. ನೀವು ನೋಡುತ್ತಿದ್ದ ನ್ಯೂಸ್ ಸಿಟಿ ಡಿಜಿಟಲ್. ನಾನು ಕೃಷ್ಣ ಗಿರಳ್ಳಿ. ರಾಜ್ಯ ಬಿಜೆಪಿಗೆ ಈಗಾಗಲೇ ಮಹತ್ವದ ದಿನ ಈಗಾಗಲೇ ಬರ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಸಾಕಷ್ಟು ಗೊಂದಲಕ್ಕೆ, ಸಾಕಷ್ಟು ಚಟಪಟಿಗೆ, ಕಚ್ಚಾಟಕ್ಕೆ, ಆಂತರಿಕ ಭಿನ್ನಮತಕ್ಕೆ, ಸಾಕಷ್ಟು ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿತ್ತು. ಅದು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ. ಯಾಕಂದರೆ ಈಗಾಗಲೇ ಎಲ್ಲೊಂದು ಕಡೆ ಸಾಕಷ್ಟು ದಿನಗಳಿಂದನೂ ಕೂಡ ಬಿ ಜೆ ಪಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು ನಾಯಕತ್ವದ ಬದಲಾವಣೆ ಅನ್ನುವಂಥದ್ದು. ಈಗ ಆ ಒಂದು ನಾಯಕತ್ವ ಬದಲಾವಣೆ ಗೊಂದಲವನ್ನು ಇತ್ಯರ್ಥಪಡಿಸುವಂಥ ನಿಟ್ಟಿನಲ್ಲಿ ಕೊನೆಗೂ ಹೈಕಮಾಂಡ್ ನಾಯಕರು ಈಗಾಗಲೇ ಮುಂದಾಗಿರುವಂಥ ಒಂದು ಮಾಹಿತಿ ಇದೀಗ ಸಿಗ್ತಾ ಇರುವಂಥದ್ದು. ಮೇ 25ನೇ ತಾರೀಕು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಈಗ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು. ಒಂದು ಕಡೆ ಭೂಪೇಂದ್ರ ಯಾದವ್, ಮತ್ತೊಂದು ಕಡೆ ತರುಣ್ ಚುಗ್ ಅವರು. ಇಬ್ಬರೂ ಕೂಡ ಈಗ ಭೂಪೇಂದ್ರ ಯಾದವ್ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ ತರುಣ್ ಚುಗ್ ಅವರು ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ಬೋದು. ಇಬ್ಬರೂ ನಾಯಕರುಗಳು ಕೂಡ ಪ್ರಭಾವಿ ನಾಯಕರು ಈಗ ಮೇ 25ನೇ ತಾರೀಕು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹವನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಒಂದು ಸ್ಪಷ್ಟವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಅದಕ್ಕೆ ಪೂರ್ವಕವಾಗಿಯೇ ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಈಗ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಗರಿಗೆದ್ದಿರುವಂಥದ್ದು ನಾವು ಈಗಾಗಲೇ ನೋಡಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಗೆಲುವನ್ನು ಕೂಡ ಸಾಧಿಸಿದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಆಡಳಿತ ದೊಡ್ಡ ಮಟ್ಟದಲ್ಲಿತ್ತು. ಇಲ್ಲೊಂದು ಕಡೆ ಈ ಹಿಂದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಕ್ರಮಣಕಾರಿಯಾಗಿ ಹೋರಾಟವನ್ನು ಮಾಡಿದರೂ ಕೂಡ ಇಲ್ಲೊಂದು ಕಡೆ ಬಿ ಜೆ ಪಿ ಗೆಲ್ಲುವುದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಈ ಬಾರಿಯ ಒಂದು ಚುನಾವಣೆಯಲ್ಲಿ ಇಲ್ಲೊಂದು ಕಡೆ ಅಲ್ಲಿ ಅಧಿಕಾರವನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿ ಜೆ ಪಿ ಕೂಡ ಸಕ್ಸಸ್ ಆಗಿದೆ. ಇದೀಗ ಪಶ್ಚಿಮ ಬಂಗಾಳ ಬಳಿಕವಾಗಿ ಈಗ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ನ ಬಿ ಜೆ ಪಿ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಇಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಕ್ರಮಣಕಾರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವಂಥದ್ದು ಒಂದು ರೀತಿ ಇನ್ನು ಬರುವಂತಹ ಒಂದು 2 ವರ್ಷಗಳಲ್ಲಿ ಜವಾಬ್ದಾರಿಯುತವಾದಂಥ ಒಂದು ಬಿಜೆಪಿಯಾಗಿ ಪ್ರತಿಪಕ್ಷವಾಗಿ ಹೊರಹೊಮ್ಮುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಸಜ್ಜಾಗಿರುವಂಥದ್ದು. ಹಾಗಾಗಿನೇ 2 ವರ್ಷಗಳಲ್ಲಿ ಏನೆಲ್ಲ ರಿಪೇರಿಗಳನ್ನು ಪಕ್ಷದಲ್ಲೇ ಮಾಡಬೇಕು, ಆ ಒಂದು ರಿಪೇರಿಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಒಂದು ರೀತಿ ಪಕ್ಷವನ್ನು ಸದೃಢಗೊಳಿಸೋದ್ರ ಮುಖಾಂತರವಾಗಿ ನಾಯಕತ್ವವನ್ನು ಒಂದು ರೀತಿ ಗಟ್ಟಿಗೊಳಿಸುವಂಥದ್ದು, ನಾಯಕತ್ವದ ಗೊಂದಲವನ್ನು ಸರಿಪಡಿಸುವಂಥದ್ದು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವದ ಗೊಂದಲ ಇಲ್ಲದೇ ಪಕ್ಷದಲ್ಲಿ ಏನು ಚಟುವಟಿಕೆಗಳಾಗಬೇಕು, ಬಲವರ್ಧನೆಗಳಾಗಬೇಕು, ಪಕ್ಷ ಸಂಘಟನೆ ವಿಚಾರವಾಗಿರ್ಬೋದು ಮತ್ತು ಬಲವರ್ಧನೆ ಆಗಬೇಕು. ಮತ್ತೊಂದು ಕಡೆ ಪ್ರತಿಪಕ್ಷವಾದಂಥ ಬಿ ಜೆ ಪಿ ಒಂದು ರೀತಿ ಜನಸಾಮಾನ್ಯರಿಗೆ ಪ್ರತಿಪಕ್ಷವಾಗಿ ಸಮರ್ಥವಾಗಿ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಅದು ಕೂಡ ಒಂದೊಮ್ಮೆ 2022ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಜನರ ಮನಸ್ಸಿಗೆ ಆ ಒಂದು ಭಾವನೆ ಬರಬೇಕು. ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡೋದಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಹಾಗಾಗಿನೇ ಈಗಾಗಲೇ ಸಾಕಷ್ಟು ಗೊಂದಲ ಇತ್ತು. ಈಗಾಗಲೇ ಸ್ಥಳಮಟ್ಟದಿಂದ ಕೂಡ ಜಿಲ್ಲಾ, ತಾಲೂಕು ಮತ್ತೊಂದು ಕಡೆ ಏನು ಬೂತ್ ಮಟ್ಟದ ಅಧ್ಯಕ್ಷಗಳ ಆಯ್ಕೆ ಸಂಪೂರ್ಣವಾಗಿ ರಾಜ್ಯ ಬಿಜೆಪಿಯಲ್ಲಿ ಮುಕ್ತಾಯವಾಗಿದೆ. ಇನ್ನೇನಿದ್ರೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಆ ಒಂದು ಆಯ್ಕೆಯನ್ನು ಒಂದು ರೀತಿ ಗೊಂದಲವನ್ನು ಸರಿಪಡಿಸೋದ್ರ ಮುಖಾಂತರವಾಗಿ ಒಂದು ಸಮರ್ಥ ಅಧ್ಯಕ್ಷರನ್ನ ಒಂದು ರೀತಿ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ವಿಜೇಂದ್ರ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಈಗಾಗಲೇ 3 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ ನವೆಂಬರ್ ಒಳಗಡೆ. ಅದಾದ ಬಳಿಕವಾಗಿ ಅವ್ರು 3 ವರ್ಷ ಕೂಡ ಮುಗಿಯುತ್ತೆ ರಾಜ್ಯಾಧ್ಯಕ್ಷ ಆಗಿ. ಅದಾದ ಬಳಿಕವಾಗಿ ಮತ್ತೊಬ್ಬರು ಕೂಡ ನೇಮಕ ಆಗ್ಬೋದು ಅಥವಾ ವಿಜೇಂದ್ರ ಅವರನ್ನೇ ಕೂಡ ಮುಂದುವರಿಸಬಹುದು. ಹಾಗಾಗಿನೇ ಇಲ್ಲೊಂದು ಕಡೆ ಈಗಾಗಲೇ ಒಂದಷ್ಟು ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಚುನಾವಣೆ ಕೂಡ ನಡೀಬೇಕಾಗಿತ್ತು. ಆದರೆ ಈಗ ಚುನಾವಣೆ ಕೂಡ ನಡೆದಿಲ್ಲ. ಈಗೇನಿದ್ರು ಕೂಡ ಬಹಳ ಪ್ರಮುಖವಾಗಿ ಈಗ ಅಧ್ಯಕ್ಷರ ಆಯ್ಕೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿನೇ ವಿಜೇಂದ್ರ ಅವರನ್ನ ಕಂಟಿನ್ಯೂ ಮಾಡುವಂಥ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇಲ್ಲ ಅಂತಂದ್ರೆ ಮತ್ತೊಬ್ಬರಿಗೆ ಒಂದು ರೀತಿ ಆಶ್ಚರ್ಯಕಾರಿಯಾದಂಥ ಒಂದು ಅಭ್ಯರ್ಥಿಯನ್ನ ಇಲ್ಲೊಂದು ಕಡೆ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಈಗಾಗಲೇ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ, ಅವರು ಅಧ್ಯಕ್ಷರಾಗ್ತಾರೆ ಅನ್ನೋ ಮಾತುಗಳು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿನೇ ವಿ ಸೋಮಣ್ಣ ಅವರು ಕೂಡ ಒಂದು ರೀತಿ ರಾಜ್ಯ ಮಟ್ಟದಲ್ಲಿ ಇಡೀ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಅವರದೇ ಆದಂಥ ಒಂದು ಕಾರ್ಯತಂತ್ರದ ಮುಖಾಂತರವಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ನಾಯಕರ ಮೇಲೆ ಕೂಡ ಭರವಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅಂದರೆ ಮುಂದೊಂದು ದಿನ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ. ಇದ್ರ ಜೊತೆಗೆ ಎಲ್ಲೊಂದು ಕಡೆಗೆ ರೆಬಲ್ ಬಣ ಕೂಡ ಈಗ ತಟಸ್ಥವಾಗಿದೆ. ಯಾವಾಗ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ರು ಅದಾದ ಬಳಿಕವಾಗಿ ಒಂದು ಪಕ್ಷದಲ್ಲೂ ಕೂಡ ಒಂದು ರೀತಿ ರಾಜ್ಯ ಬಿಜೆಪಿಗೆ ದೊಡ್ಡ ಮಟ್ಟದ ಬೂಸ್ಟ್ ಕೂಡ ಸಿಕ್ಕಿದೆ. ಕಾರ್ಯಕರ್ತರು ಕೂಡ ಒಂದು ರೀತಿ ವಿಶ್ವಾಸ ಕೂಡ ಮಾಡಿರುವಂಥದ್ದು. ಹಾಗಾಗಿನೇ ಬರ್ತಕ್ಕಂಥ ಒಂದು 2 ವರ್ಷಗಳಲ್ಲಿ ಸಮರ್ಥವಾಗಿ ಒಂದು ರೀತಿ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಕೆಲವೊಂದು ಕಡೆ ಭೂಪೇಂದ್ರ ಯಾದವ್ ಅವರು ಮತ್ತೆ ತರುಣ್ ಚುಗ್ ಅವರು ರಾಜ್ಯಕ್ಕೆ ಬರೋದ್ರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ರಾಜ್ಯ ನಾಯಕರು ಮತ್ತು ಶಾಸಕರು ಮತ್ತೆ ಇಡೀ ಬಿಜೆಪಿ ಜಿಲ್ಲಾಧ್ಯಕ್ಷರ ಜೊತೆಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಂದ ಅಭಿಪ್ರಾಯವನ್ನು
ಸಂಗ್ರಹ ಮಾಡಿ ಯಾರು ಅಧ್ಯಕ್ಷರಾದರೆ ಒಳ್ಳೆಯದು ಅನ್ನೊಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅಂತಿಮವಾಗಿ ಆ ಒಂದು ಅಭಿಪ್ರಾಯ ಸಂಗ್ರಹದ ವರದಿಯನ್ನು ಹೈಕಮಾಂಡ್ ನಾಯಕರಿಗೆ ಅಂದರೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಆಗಿರ್ಬೋದು ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅದ್ರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಚರ್ಚೆನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಅಭ್ಯರ್ಥಿಯ ಆಯ್ಕೆಯನ್ನು ಅಂತಿಮಗೊಳಿಸುವಂಥ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಈಗಾಗಲೇ ಮುಂದಾಗಿರುವಂಥದ್ದು. ಹಾಗಾಗಿನೇ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಮೇ 25ನೇ ತಾರೀಕು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದು. ಅವತ್ತೇ ಇಲ್ಲೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಗೊಂದಲಕ್ಕೆ ಒಂದು ರೀತಿ ತಡೆ ಬೀಳುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ತೆಗೆದುಕೊಳ್ಬಹುದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ವರದಿಯಲ್ಲಿ ಕೇಳಿ ಬರ್ತಿರುವಂಥದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಹಾಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಅಧ್ಯಕ್ಷರಾಗುವಂಥ ನಿಟ್ಟಿನಲ್ಲಿ ಅಧ್ಯಕ್ಷರಾಗಿ ಮುಂದುವರುವಂಥ ನಿಟ್ಟಿನಲ್ಲಿ ಬಹಳ ಭರವಸೆ ಇಟ್ಕೊಂಡಿದ್ದಾರೆ. ತಮ್ಮ ನೇತೃತ್ವದಲ್ಲೇ 2022ರ ಚುನಾವಣೆ ಕೂಡ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿನೇ ಅದರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ಅದೇ ರೀತಿಯಾಗಿ ತಮ್ಮ ವಿಚಾರದಲ್ಲಿ ನಡೆಯನ್ನ ತೋರಬಹುದು ಮತ್ತು ಆ ರೀತಿಯ ನಿರ್ಧಾರವನ್ನು ಮಾಡಬಹುದು ಅನ್ನೋ ಒಂದು ಆಸೆಯಲ್ಲಿ ಕೂಡ ವಿಜೇಂದ್ರ ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿನೇ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡಿದೆ ಭೂಪೇಂದ್ರ ಯಾದವ್ ಮತ್ತು ತರುಣ್ ಚುಗ್ ಅವರ ಭೇಟಿಯ ಬಳಿಕವಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಮಹತ್ವದ ಬದಲಾವಣೆ ಆಗುವಂಥದ್ದು ಈಗ ಖಚಿತ ಅನ್ನುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.